ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಕ್ಕನ ಮನೆಗೆ ಬಂದಿದ್ದೆ ಅಂತ. ಇವತ್ತು ಕೂಡ ಅಕ್ಕನ ಮನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಎಲ್ಲ ಇತ್ತು. ಮಧ್ಯಾಹ್ನ ಊಟ ಮಾಡಿ ಮಲಗುವ ಅಭ್ಯಾಸ ಇಲ್ಲ ನನಗೆ. ಹಾಗೆ ಅಕ್ಕ ಮತ್ತು ಅಮ್ಮ ತೋಟಕ್ಕೆ ಹೋಗುವಾಗ ಅವರ ಜೊತೆ ನಾನು ಕೂಡ ಬಂದೆ. ಇಲ್ಲಿ ನೋಡಿ, ಈ ಕಂಬಳಿ ಹುಳ ಅಂತ ನಾವು ಈ ಹುಲ್ಲಿಗೆ ಹೇಳ್ತಾ ಇದ್ವಿ ಸಣ್ಣದಿರುವಾಗ ಎಲ್ಲ. ಯಾರೆಲ್ಲ ಇದರಲ್ಲಿ ಆಟಾಡ್ತಾ ಇದ್ರಿ ಅಂತ ನನಗೆ ತಿಳಿಸಿ ಆಯಿತಾ. ಮಧ್ಯಾಹ್ನದ ಸಮಯ ಆಗಿರೋದ್ರಿಂದ ತುಂಬ ಬಿಸಿಲುಂಟು. ಆದರೆ ತೋಟದ ಒಳಗೆ ಬಂದಾಗ ಆಗುವಂತಹ ತಂಪು ಉಂಟಲ್ವ, ಒಂಥರ ಖುಷಿ ಆಗ್ತದೆ. ಊರಲ್ಲಿ ಎಲ್ಲ ತೋಟ ಇರುವವರಿಗೆ ಜಾಸ್ತಿ ಇದರ ಅನುಭವ ಆಗಬಹುದು. ನನಗೆ ಅಂತೂ ಈ ರೀತಿ ತಂಪು ತಂಪಾಗಿ ತೋಟದಲ್ಲಿ ಸುತ್ತಾಡಲಿಕ್ಕೆ ತುಂಬ ಇಷ್ಟ. ಇಲ್ಲಿ ಕೆಳಗೆ ಅಕ್ಕನವರ ತೋಟದಲ್ಲಿ ಒಂದು ನಾಗಸಂಪಿಗೆ ಮರ ಉಂಟು. ಆ ಹೂವು ಮಾತ್ರ ತುಂಬ ಅದ್ಭುತವಾದಂತಹ ಹೂವು, ತುಂಬ ಚಂದ ಅಲ್ಲ ಹೂವು. ಇಲ್ಲಿ ಕೆಳಗೆ ಒಂದು ಹೂ ಮಾತ್ರ ಕಾಣಲಿಕ್ಕೆ ಸಿಕ್ಕಿತು ನನಗೆ. ತುಂಬ ಚಂದದ ಹೂ ನಾಗಸಂಪಿಗೆ ಅಲ್ವಾ. ಇಲ್ಲಿ ಒಂದು ಅಬ್ಳುಕದ ಮರ ಉಂಟಾಯ್ತಾ, ತುಂಬ ಕಾಯಿ ಆಗಿದೆ. ಎಷ್ಟು ಸಮಯ ಆಯಿತು ನಾವು ಅಬ್ಳುಕ ಹಣ್ಣು ತಿನ್ನದೆ ಅಂತ ಹೇಳಿದರೆ. ನಮ್ಮ ಮನೆಯ ಕಾಡಿನಲ್ಲಿ ಎಲ್ಲ ತುಂಬ ಆಗ್ತಾ ಇತ್ತು. ಅಬ್ಳುಕ ಹಣ್ಣು ಎಷ್ಟು ಜನರಿಗೆ ಗೊತ್ತುಂಟು ನನಗೆ ಗೊತ್ತಿಲ್ಲ. ಕೆಂಪು ಕೆಂಪು ಹಣ್ಣು, ಅದು ತುಂಬ ರುಚಿ ಇರ್ತದೆ. ಕೇರಳದಲ್ಲೆಲ್ಲ ಉಪ್ಪಲ್ಲಿ ಹಾಕಿ ತಿನ್ನುವ ವಿಡಿಯೋ ಎಲ್ಲ ಕೆಲವರು ನೋಡಿರಬಹುದು. ಕೆಲವರಿಗೆ ಹಣ್ಣು ನೋಡಿದರೆ ಗೊತ್ತಾಗಬಹುದು ಅದರದ್ದು. ತೋಟದಲ್ಲಿ 2-3 ನವಿಲುಂಟು. ಅದನ್ನು ನಾಯಿ ಅಟ್ಟಿಸುವ ಪ್ರಯತ್ನ ಮಾಡ್ತಾ ಉಂಟು. ಒಂದು ಹಾರಿ ಹೋಯಿತು, ಮತ್ತೊಂದು ತೆಂಗಿನ ಮರದಲ್ಲಿ ಕೂತಿದೆ, ತೋರಿಸ್ತೇನೆ ನೋಡಿ. ಇದು ಕಾಫಿ ಹಣ್ಣು. ಒಳ್ಳೆ ಸಿಹಿ ಸಿಹಿ ರುಚಿ ಉಂಟು. ನಾವು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಕೂಡ ಈ ಕಾಫಿ ಹಣ್ಣು ಆಗ್ತಾ ಇತ್ತು, ತುಂಬ ತಿಂತಾ ಇದ್ವಿ. 1-2 ಗಿಡ ಮಾತ್ರ ಇದ್ದದ್ದು. ಇಲ್ಲಿ ತೋಟದಲ್ಲಿ ತುಂಬ ಉಂಟು. ಹಾಗೆ ಒಂದು ಮರದಲ್ಲಿ ಕಾಫಿ ಹಣ್ಣು ಸಿಕ್ಕಿತು ನನಗೆ, ಅದನ್ನು ತಿಂತಾ ಇದ್ದೇನೆ. ತುಂಬ ಸಿಹಿ ಸಿಹಿ ಇರ್ತದೆ, ಗೊತ್ತಿರ್ಬೋದು ಕೆಲವರಿಗೆ. ಇಲ್ಲಿ ಕಾಣ್ತಾ ಇರ್ಬೋದು ಅಶೋಕ ಮರ. ಇದು ಅಶೋಕ ಹೂವಾಗಿದೆ. ತುಂಬ ತುಂಬ ವಿಶೇಷವಾದಂತಹ ಹೂವು. ಒಳ್ಳೆ ಔಷಧೀಯ ಮೌಲ್ಯ ಕೂಡ ಉಂಟು ಈ ಹೂವಿಗೆ.
ಇಲ್ಲಿ ಹಿಂದೆ ಕಾಣ್ತಾ ಇರಬಹುದು ಬೆಂಗಳೂರು ಮಂಗಳೂರು ಹೈವೇ ಕಾಣ್ತದೆ ಇವರ ತೋಟಕ್ಕೆ ಸರಿಯಾಗಿ. ಅದರಿಂದ ಸ್ವಲ್ಪ ಆಚೆ ನೇತ್ರಾವತಿ ನದಿ ಕೂಡ ಉಂಟು. ತುಂಬಾ ಸುಂದರವಾದಂತಹ ದೃಶ್ಯ. ಇದಕ್ಕಿಂತಲೂ ಚಂದದ ದೃಶ್ಯ ಅವರ ಮನೆ ಅಂಗಳದ ತುದಿಯಲ್ಲಿ ಕಾಣ್ತದೆ. ನಾನು ಸಂಜೆ ಹೋಗಿ ತೋರಿಸ್ತೇನೆ ನಿಮ್ಗೆ. ಈಗ ಸಂಜೆ ತಿಂಡಿಗೆ ಕ್ಯಾಬೇಜ್ ಪಕೋಡ ಮಾಡುವ ಅಂತ ಹೇಳಿದ್ಲಕ್ಕ. ಅದರ ಜೊತೆಗೆ ಗುಜ್ಜೆದ್ದು ಕೂಡ ಪಕೋಡ ಅಥವಾ 65 ಗುಜ್ಜೆ 65 ಅಂತ ಬರ್ತದಲ್ಲ, ಅದು ಮಾಡುವ ಅಂತ ಹೇಳಿದ್ಲು. ಹಾಗೆ ಇಲ್ಲಿಯೇ ಬೆಳೆದಂತಹ ಕ್ಯಾಬೇಜ್ ಉಂಟು, ಅದನ್ನು ಹೋಗಿ ಕೊಯ್ದು ಈಗ ಪಕೋಡ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾನಾಗಲೇ ಹೇಳಿದ ಹಾಗೆ ಇಲ್ಲಿ ಅಂಗಳದ ತುದಿಯಲ್ಲಿ ನಿಂತರೆ ಸುಂದರ ದೃಶ್ಯ ಕಾಣ್ತದೆ ಅಲ್ವಾ. ಅದನ್ನು ನಾನು ನಿಮ್ಗೀಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಹಿಂದೆ ಅಕ್ಕನವರ ಮನೆ, ಹಾಗೆ ಇಲ್ಲಿ ಅಂಗಳದ ತುದಿಗೆ ಬಂದು ನೋಡಿದ್ರೆ ಉಂಟಲ್ವಾ ಇಷ್ಟು ಸುಂದರವಾದಂತಹ ದೃಶ್ಯ. ಅಲ್ಲಿ ರಸ್ತೆಯಲ್ಲಿ ವಾಹನ ಹೋಗುದು ಕಾಣ್ತದೆ, ಅದರಿಂದ ಆ ಕಡೆ ನದಿ ಹರಿಯುವುದು ಕಾಣ್ತದೆ. ಇಷ್ಟು ಎತ್ತರ ಪ್ರದೇಶದಲ್ಲಿ ಒಳ್ಳೆ ಗಾಳಿ ಕೂಡ ಬೀಸ್ತದೆ. ಎಷ್ಟು ಚಂದದ ದೃಶ್ಯ ಅಂತ ಹೇಳಿದ್ರೆ, ನಾವು ಪ್ರತಿ ಸಲ ಇಲ್ಲಿ ಬಂದಾಗ ಒಂದು ಸಂಜೆ ಹೀಗೆ ಬಂದು ನಿಂತು ತುಂಬ ಹೊತ್ತು ಈ ಒಂದು ದೃಶ್ಯವನ್ನು ನೋಡಿ ಮತ್ತೆ ಹೋಗುವಂಥದ್ದು. ಸಾಯಂಕಾಲದ ಹೊತ್ತಲ್ಲಿ ಇಲ್ಲಿ ಬಂದು ನಿಲ್ಲಕ್ಕೆ ತುಂಬ ಖುಷಿ ಆಗ್ತದೆ. ಇದು ಈ ದಿನದ ವ್ಲಾಗ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.